PSSM ಮೈಸೂರು ಎಲ್ಲಾ ಜ್ಞಾನಿಗಳಿಗೂ ನನ್ನ ನಮಸ್ಕಾರ. ಆತ್ಮದ ಒಂದು ವಿಷಯವನ್ನು ನಾವು ಇಲ್ಲಿ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ ಈ ಜೂಮ್ ಕ್ಲಾಸ್ಗಳ ಮೂಲಕ. ಈ ಒಂದು ಆತ್ಮದ ಬಗ್ಗೆ ನಾವು ಇಲ್ಲಿ ಏನಾದ್ರೆ ತಿಳ್ಕೊಳ್ತಿದೀವಿ ಅದನ್ನ ನಾವು ಸಂಪೂರ್ಣವಾಗಿ ಧ್ಯಾನ ಹೆಚ್ಚೆಚ್ಚು ಮಾಡ್ತಾ ಅದನ್ನ ನಾವು ಅನುಭವವಾಗಿ ಮಾಡ್ಕೋಬೇಕು, ಅನುಭವ ಪಡಿಬೇಕು. ಅವಾಗ್ಲೇ ನಮ್ಗೆ ಒಂದು ಆತ್ಮ ಸಾಕ್ಷಾತ್ಕಾರ, ಆತ್ಮೋನ್ನತಿ, ಆತ್ಮ ಜ್ಞಾನ ಅನ್ನೋದು ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಸೊ ಈ ದಿನ ನಾವು ಆತ್ಮ ವಿಜ್ಞಾನದ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಅನಿತಾ ಕೇಳಿಸ್ತಿದ್ಯಲ್ವಾ? ಕೇಳಿಸ್ತಿದೆ. ಇಲ್ಲಿ ನಾವು ಆತ್ಮ ವಿಜ್ಞಾನ ಅಂದ್ರೆ ಆತ್ಮದ ಬಗ್ಗೆ ನಮ್ಗೆ ಆಮೂಲಾಗ್ರವಾಗಿ ತಿಳಿಸೋದು, ಅಂದ್ರೆ ಮೊದಲಿನಿಂದ ಹಿಡಿದು ಕೊನೆಯವರೆಗೂ ನಮ್ಗೆ ಇದ್ರಲ್ಲಿ ಆತ್ಮ ವಿಜ್ಞಾನ ಅನ್ನೋದು ನಮ್ಗೆ ತಿಳಿಸುತ್ತೆ. ಇಲ್ಲಿ ಆತ್ಮ ವಿಜ್ಞಾನ ಅಂದ್ರೆ ಸ್ಪಿರಿಚುವಲ್ ಸೈನ್ಸ್ ಅಂದ್ರೆ ಆತ್ಮದ ಒಂದು ವಿಶೇಷವಾದ ಜ್ಞಾನವೇ ಆತ್ಮ ವಿಜ್ಞಾನ. ನಾವಿಲ್ಲಿ ತಿಳ್ಕೊಬೇಕಾಗಿರೋದೇನಂದ್ರೆ ಜ್ಞಾನ ಮತ್ತೆ ವಿಜ್ಞಾನ ಅವು ಎರಡು ಬೇರೆ ಬೇರೆ, ಎರಡು ಒಂದೇ ಅಲ್ಲ. ಜ್ಞಾನ ಅನ್ನೋದು ವಿಜ್ಞಾನದ ಒಂದು ಸೂಕ್ಷ್ಮ ರೂಪ, ಆದ್ರೆ ವಿಜ್ಞಾನ ಎಂಬುದು ಜ್ಞಾನದ ಒಂದು ವಿಶ್ವರೂಪ. ಅದು ಈ ಆತ್ಮದ ಒಂದು ಸ್ಥೂಲ ಅವಗಾಹನೆನೇ ನಮ್ಗೆ ಜ್ಞಾನ ಅಂದ್ರೆ. ಆದ್ರೆ ಈ ವಿಜ್ಞಾನ ಅಂದ್ರೆ ಆತ್ಮದ ಒಂದು ವಿಶೇಷವಾದ ಪರಿಸ್ಥಿತಿಗಳನ್ನೆಲ್ಲ ನಮ್ಗೆ ತಿಳಿಸೋದು ಆತ್ಮ ವಿಜ್ಞಾನ. ಇಲ್ಲಿ ನಮ್ಗೆ ಮೇನ್ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ ನಾನು ಇಲ್ಲಿ ಶರೀರ ಅಲ್ಲ ಆತ್ಮ ಅಂತ. ಇದನ್ನ ನಾನ್ ಶರೀರ ಅಲ್ಲ ಆತ್ಮ ಅನ್ನೋದನ್ನ ನಮ್ಗೆ ಅನುಭವ ಪೂರ್ವಕವಾಗಿ ತಿಳಿಸೋದೇ ಜ್ಞಾನ. ಯಾರಾದ್ರೆ ನಾವು ಅನುಭವ ಪೂರ್ವಕವಾಗಿ ನಾವು ಈ ಒಂದು ಶರೀರ ಅಲ್ಲ ನಾನು ಆತ್ಮ ಅಂತ ತಿಳ್ಕೊಂತೀವೋ ಅವನೇ ಜ್ಞಾನಿ. ಅವರನ್ನೇ ನಾವು ಆತ್ಮ ಜ್ಞಾನಿ ಅಂತ ಹೇಳಿ ಕರಿತೀವಿ. ಆದ್ರೆ ಯಾರಿಗಾದ್ರೆ ಇದು ಜ್ಞಾನ ಇರೋದಿಲ್ಲ, ಅಂದ್ರೆ ಅನುಭವ ಇರೋದಿಲ್ಲ, ನಾನು ಈ ದೇಹ ಅಲ್ಲ ಆತ್ಮ ಅಂತ ಯಾರಿಗಾದ್ರೆ ಅನುಭವ ಇರೋದಿಲ್ಲ, ನಾನು ಬರೀ ದೇಹ ಅಂತ ಯಾರಾದ್ರೆ ಇನ್ನೂ ತಿಳ್ಕೊಳ್ತಾ ಇರ್ತಾರೋ ಅವರು ಆತ್ಮಜ್ಞಾನಿಗಳು ಅಲ್ಲ. ಅವ್ರು ಅವರನ್ನ ಅಜ್ಞಾನಿಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, ಈ ಒಂದು ಆಧ್ಯಾತ್ಮಿಕ ಭಾಷೆಯಲ್ಲಿ ಜ್ಞಾನಿ ಅಂದ್ರೆ ಆತ್ಮಜ್ಞಾನ ಇರೋರು. ಆದ್ರೆ ಈ ಒಂದು ಆತ್ಮಜ್ಞಾನ ಇದ್ದೇ ಇರೋರ್ನ ಅಜ್ಞಾನಿ ಅಂತ ಕರಿತೀವಿ. ಇದನ್ನ ನಾವು ಪ್ರಾಪಂಚಿಕದಲ್ಲಿ ಕಂಪೇರ್ ಮಾಡ್ಕೊಂಡು ಹೋಗ್ಬಾರ್ದು. ನನ್ನ ಅಜ್ಞಾನಿ ಅಂದಿದ್ದಾರೆ ಆ ತರ ಒಂದು ಫಿಸಿಕಲ್ ಇದ್ರಲ್ಲಿ ಕಂಪೇರ್ ಮಾಡ್ಕೊಡ್ಲಿಕ್ಕೆ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ ನೋಡಿ, ಕೆಲವ್ರಿಗೆ ಸಂಗೀತದಲ್ಲಿ ತುಂಬಾ ಪಾಂಡಿತ್ಯ ಇರ್ತೈತೆ, ಮತ್ತೆ ವೇದಗಳು ಉಪನಿಷತ್ಗಳು ಇದು ಎಲ್ಲದ್ರಲ್ಲೂ ತುಂಬಾ ದೊಡ್ಡವರಾಗಿರ್ಬೋದು. ಸಂಪೂರ್ಣವಾದ ವೇದಗಳು ಓದಿರೋದು, ಸಂಪೂರ್ಣವಾಗಿ ಭಗವದ್ಗೀತೆ ಓದಿರ್ತಾರೆ, ಬೈಬಲ್ ಓದಿರ್ತಾರೆ, ಕುರಾನು, ಯಾವ್ದನ್ನ ಎಷ್ಟು ಓದಿದ್ರು ಅವ್ರಿಗೆ ಒಂದು ಅನುಭವದ ಜ್ಞಾನ, ತಾನು ಆತ್ಮ ಅಂತ ಅನುಭವ ಯಾರಿಗಾದ್ರೆ ಬಂದಿರಲ್ವೋ ಅವ್ರು ಎಲ್ಲರೂ ಅಜ್ಞಾನಿಗಳೇ. ಇಲ್ಲಿ ನಾವು ಜಸ್ಟ್ ಒಂದು ಡೆಫಿನೇಷನ್ ಕೊಡ್ತಿದೀವಿ ಅಷ್ಟೇ. ನಾವಿಲ್ಲಿ ಅವ್ರಿಗೆ ಆತ್ಮಜ್ಞಾನ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರನ್ನು ಜಡ್ಜ್ ಮಾಡ್ತಿಲ್ಲ. ಜಸ್ಟ್ ಒಂದು ಡೆಫಿನೇಷನ್, ಒಂದು ಹೆಸರಷ್ಟೇ ಕೊಡ್ತಾ ಇದ್ದೀವಿ. ಈಗ ನಮ್ಗಳಿಗೆ ಕರೀಲಿಕ್ಕೆ ಯಾವ ತರ ನಮ್ಮ ಸೊಸೈಟಿಗೆ ನೋಡಿ PSSM ಮೈಸೂರು ಅಂತ ಇಟ್ಕೊಂಡಿದೀವಿ, ಇನ್ನೊಂದ್ ಕಡೆ PSSM ಇದೆ. ಡಿಫ್ರೆಂಟ್ ನೇಮ್ಸ್ ಯಾವ ತರ ಇದಾವೋ ಇದ್ರಲ್ಲಿ ಆತ್ಮಜ್ಞಾನ ಅನ್ನೋದು ಅನುಭವ ಪೂರ್ವಕವಾಗಿ ಜ್ಞಾನ ಯಾರಾದ್ರೂ ತಗೊಂಡಿರ್ತಾರೆ ಅವರನ್ನ ಜ್ಞಾನಿಗಳು ಅಂತ ಕರಿತಾ ಇದ್ದೀವಿ. ಅನುಭವದ ಜ್ಞಾನ ಇಲ್ಲದೆ ಇರೋನ್ನ ಅಜ್ಞಾನಿಗಳು ಅಂತ ಕರಿತಾ ಇರ್ತೀವಿ. ಇನ್ನು ಹೇಳ್ಬೇಕಂದ್ರೆ ಸಂಗೀತ ಬರ್ದೇ ಇರೋರ್ನ ನಾವ್ ಏನಂತೀವಿ, ಇವ್ನಿಗೆ ಸಂಗೀತ ಬರಲ್ಲ ಅಂತ ಹೇಳ್ತೀವಿ. ಕಣ್ಣಿರ್ದೇವ್ರನ್ನ ಕುರುಡ ಅಂತೀವಿ, ಕಾಲಿರ್ದೇವ್ರನ್ನ ಕುಂಟ ಅಂತ ಕರಿತೀವಿ. ಯಾವ ತರ ನಾವ್ ಹಂಗೆ ಒಂದು ನಿರ್ವಚನೆ ಕೊಟ್ಟು ಒಂದು ಹೆಸರು ಕೊಟ್ಟು ಅವ್ರನ್ನ ಕರಿತೀವೋ ಅದೇ ತರ ಆತ್ಮಜ್ಞಾನ ಅನುಭವದ ಜ್ಞಾನ ಇಲ್ಲದೆ ಅವನನ್ನ ಅಜ್ಞಾನಿ ಅಂತ ಕರಿತಿದೀವಿ. ಮತ್ತೆ ಇಲ್ಲಿ ಯಾರಾದ್ರೆ ಧ್ಯಾನ ಮಾಡಿ ತಮ್ಮ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರನ ಹೊರಗಡೆ ತಗೊಂಡ್ ಬಂದು ಈ ದೇಹ ನಾನು ಅಂತ ಅನುಭವ ಪೂರ್ವಕವಾಗಿ ಯಾರಾದ್ರೆ ತಿಳ್ಕೊಳ್ತಾರೋ
ಯಾವಾಗ ತಿಳ್ಕೊಳ್ತಾರೋ ಅವಾಗಿಂದಾನೇ ನಮ್ಮಲ್ಲಿ ಆತ್ಮಜ್ಞಾನ ಅನ್ನೋದು ಆರಂಭವಾಗುತ್ತೆ. ಧ್ಯಾನ ಪ್ರಾರಂಭ ಮಾಡಿದಾಗ ನೋಡಿ, ನಮ್ಮ ಒಳಗಿಂದ ಸೂಕ್ಷ್ಮ ಶರೀರ ಹೊರಗಡೆ ಬಂದು ಎಲ್ಲ ಸುತ್ತಾಡುತ್ತೆ. ಮೊದಲಿಗೆ ತನ್ನ ದೇಹವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಇದ್ರಲ್ಲಿ ಆತ್ಮಾಯಣ ಪುಸ್ತಕದಲ್ಲೂ ಇದೆ, ಮತ್ತೆ ಯು ಫಾರ್ ಎವರ್ ಆ ಪುಸ್ತಕದಲ್ಲೂ ಕೊಟ್ಟಿದ್ದಾರೆ. ಅದು ಮೊದಲನೇ ಆತ್ಮಜ್ಞಾನದ ಸ್ಥಿತಿ ಅಂತ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲನೇ ಸರಿ ಆತ್ಮಜ್ಞಾನ ಅನ್ನೋದು ಪ್ರಾರಂಭ ಆಗುತ್ತೆ ಅಲ್ಲಿಂದ. ಇಲ್ಲಿ ಈಗ ನಾವು ಹೇಳ್ಬೇಕಂದ್ರೆ, ಸಂಗೀತ ಬರ್ದೇ ಇರೋನು ಸಂಗೀತ ಟೀಚರ್ ಹತ್ರ ಹೋದ್ರೆ ಆ ಗುರುಗಳು ಹೇಗೆ ಮೊದಲಿನಿಂದ ಫಸ್ಟಿಗೆ ಅವರು ಸಾ ಪ ಸಾ ಅನ್ನ ಹೇಳ್ಕೊಡ್ತಾರೆ, ಆಮೇಲೆ ಸರಿಗಮ ಸ್ವರಗಳು ಸಪ್ತ ಸ್ವರಗಳನ್ನ ಹೇಳ್ಕೊಡ್ತಾ ನಿಧಾನವಾಗಿ ಹೇಳ್ಕೊಡ್ತಾ ಬರ್ತಾರೆ. ಎಲ್ಲವನ್ನೂ ಒಂದೇ ಸರಿ ಹೇಳ್ಕೊಡೋದಿಲ್ಲ. ಈ ಸ್ವರಗಳು ಒಂದೊಂದೇ ಸರಳಿ ಸ್ವರಗಳು, ಜಂಟಿ ಸ್ವರಗಳು, ಇವೆಲ್ಲ 1 by 1 ಸ್ಟೆಪ್ ಬೈ ಸ್ಟೆಪ್ ಸಂಗೀತವನ್ನು ಅವರು ಟೀಚರು ಹೇಳ್ಕೊಡ್ತಾರೆ. ಅವರು ಬರೀ ಹೇಳಿ ಸುಮ್ಮನೆ ಆಗೋದಿಲ್ಲ, ಅಭ್ಯಾಸವನ್ನು ಮಾಡಿಸ್ತಾರೆ. ಯಾರಾದ್ರೆ ಸಂಗೀತ ಕಲಿಯಕ್ಕೆ ಹೋಗಿರ್ತೀವಿ, ನಮಗೆ ಸಂಗೀತದ ಗುರುಗಳು ಸರಿಗಮ ಪದನಿಸ ಎಲ್ಲಾ ಸ್ವರಗಳನ್ನು ಅವರು ಅಭ್ಯಾಸ ಮಾಡಿ ಅದರಲ್ಲಿ ನಮ್ಮನ್ನ ಪರ್ಫೆಕ್ಟ್ ಮಾಡ್ತಾರೆ. ಯಾವ ಸ್ವರ ಯಾವ ತರ ಹೇಳ್ಬೇಕು ಪ್ರತಿಯೊಂದು ನನಗೆ ಸಂಗೀತದ ಗುರುಗಳು ಹೇಳ್ಕೊಡ್ತಾರೆ. ಅದೇ ತರ ಯಾರಿಗಾದ್ರೆ ಆತ್ಮಜ್ಞಾನ ಬೇಕು ಅಂತ ಅನ್ಕೊಂತೀವೋ, ನನಗೆ ಬೇಕು ಆತ್ಮಜ್ಞಾನ ಅಂತ ಅನ್ಕೊಂಡಾಗ ನಾವು ಗುರುವಿನ ಹತ್ರ ಹೋಗ್ತೀವಿ. ಅದು ಯಾವ ಗುರುವಿನ ಹತ್ರ ಹೋಗ್ತೀವಿ? ಆತ್ಮಜ್ಞಾನ ಇರುವಂತ ಗುರುವಿನ ಹತ್ರ ನಾವು ಹೋಗ್ತೀವಿ, ಅವರ ಹತ್ರನೇ ಹೋಗ್ಬೇಕು. ಪಾಂಡಿತ್ಯ ಇರುವಂತ ಗುರುವಿನ ಹತ್ರ ಹೋದ್ರೆ ನಮ್ಗೆ ಆತ್ಮಜ್ಞಾನ ಬೇಕು ಅನ್ಕೊಂಡಿರೋರ್ಗೆ ಪಾಂಡಿತ್ಯ ವೇದಾಂತಿಗಳ ಹತ್ರ ನಾವು ಹೋದ್ರೆ ಅಲ್ಲಿ ನಾವು ಹೆಚ್ಚು ದಿನ ನಾವು ಇರೋದಿಲ್ಲ. ಯಾಕಂದ್ರೆ ನಮ್ಗದು ಗೊತ್ತು, ಆ ಜ್ಞಾನ ನನಗೆ ಆಲ್ರೆಡಿ ತಿಳಿದಿದೆ, ನನಗೆ ಅದು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಆತ್ಮಜ್ಞಾನ ಬೇಕಿದೆ ಅಂತ ಹೇಳಿ ಹೋಗ್ತಾರೆ. ಈಗ ಪತ್ರಿಜಿ ಅವರು ಅವರ ಅನುಭವಗಳನ್ನ ಕೇಳಿದಾಗ ಅವರು ತುಂಬಾ ಗುರುಗಳನ್ನ ಭೇಟಿ ಆಗಿದ್ದಾರೆ. ಆದ್ರೆ ಎಷ್ಟು ಗುರುಗಳನ್ನ ಭೇಟಿ ಆದ್ರೂ ಪ್ರತಿಯೊಂದೂ ಇನ್ನೂ ಇದೆ ಅಂತ ಹೇಳಿ ಹೋಗಿ ಕೊನೆಗೆ ಸದಾನಂದ ಯೋಗಿ ಅವ್ರ ಹತ್ರ ಹೋದಾಗ ಅಲ್ಲಿ ಸದಾನಂದ ಯೋಗಿ ಅವರು ಹೇಳಿದ್ದಾರೆ, ನನ್ನ ಹತ್ರ ನಿಮ್ಗೆ ಏನೂ ಸಿಗೋದಿಲ್ಲ, ನಿಮ್ಗೆ ಯಾವುದೇ ತರದ ಆಶೀರ್ವಾದ ಅಭಯ ಹಸ್ತ ನಾನು ಯಾವ್ದ್ರಲ್ಲೂ ಕೊಡಲ್ಲ, ನನ್ನ ಹತ್ರ ಇರೋದು ಬರೀ ಆತ್ಮಜ್ಞಾನ ಅಷ್ಟೇ ಇದೆ, ಅದ್ ಬೇಕಿದ್ರೆ ಮಾತ್ರ ನನ್ನ ಹತ್ರ ಬನ್ನಿ ಅಂತ ಸದಾನಂದ ಯೋಗಿ ಅವ್ರು ಹೇಳಿದ್ರೆ, ಪತ್ರಿಜಿ ಅವರು ಅವ್ರ ಹತ್ರ ಆತ್ಮಜ್ಞಾನನೇ ನಮಗ್ ಬೇಕಿರೋದು ಅಂತ ಅವರು ಗುರುಗಳ ಹತ್ರ ಸದಾನಂದ ಯೋಗಿ ಅವ್ರ ಹತ್ರ ವಿನಯದಿಂದ ಕೂತ್ಕೊಂಡು ಅವ್ರ ಕಡೆಯಿಂದ ಎಷ್ಟೋ ಜ್ಞಾನವನ್ನು ಇವರು ಪಡೆದಿದ್ದಾರೆ. ಅವ್ರ ಕಡೆ ಜ್ಞಾನ ಪಡೀತಾ ಮತ್ತೆ ಅವರು ಸಾಧನೆ ಮತ್ತೆ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಇವರು ಆತ್ಮ ವಿಜ್ಞಾನಿಗಳಾಗಿದ್ದಾರೆ ನಮ್ಮ ಪತ್ರಿಜಿ ಅವರು. ನಾವು ಆತ್ಮಜ್ಞಾನಿ ಆಗ್ಬೇಕು ಅನ್ಕೊಂಡು ಗುರುವಿನ ಹತ್ರ ಹೋದಾಗ ಅವರು ಮೊದ್ಲಿಗೆ ಏನ್ ಮಾಡ್ತಾರೆ, ಕೈ ಕಟ್ಕೊಂಡು ಕಣ್ ಮುಚ್ಕೊಂಡು, ಕೈ ಕಾಲು ಕಟ್ಟು ಕಣ್ ಮುಚ್ಕೊಂಡು ಬಾಯಿ ಕಟ್ಟಿ ಕೂತ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಅವಾಗ ಮತ್ತೆ ಆ ಮಾನಪಾನ ಸತಿ ಧ್ಯಾನವನ್ನ ಅಭ್ಯಾಸ ಮಾಡಿಸ್ತಾರೆ. ಉಸಿರಾಟದ ಗಮನ ಕೊಡು ಅಂತ ಹೇಳಿ ಅವರು ನಮ್ಮ ಹತ್ರ ಈ ಒಂದು ಧ್ಯಾನವನ್ನು ಅಭ್ಯಾಸ ಮಾಡಿಸಿದಾಗ ಏನಾಗುತ್ತೆ, ಮೊದಲನೇ ಬಾರಿ ನಮ್ಮ ಒಂದು ಥರ್ಡ್ ಐ ಅನ್ನೋದು ಓಪನ್ ಆಗುತ್ತೆ. ಫಸ್ಟ್ ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದ್ಮೇಲೆ ಮತ್ತೆ ಥರ್ಡ್ ಐ ಓಪನ್ ಆಗಿ ಹಂಗೆ ನಾವು ಕ್ರಮೇಣ ಧ್ಯಾನ ಅಭ್ಯಾಸ ಮಾಡ್ತಾ ಇದ್ದಾಗ ಏನಾಗುತ್ತೆ, ವಿಧ ವಿಧವಾದ ಅನುಭವಗಳು ಪಡ್ತೀವಿ, ಮತ್ತೆ ನಮಗೆ ಅಷ್ಟು ಎನರ್ಜಿ ಅನ್ನೋದು ಬರ್ತಾ ಹೋಗುತ್ತೆ. ಇದೇ ತರ ನಾವು ಅಭ್ಯಾಸ ಮಾಡ್ತಾ 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 ಹೋದಂಗೆ ಥರ್ಡ್ ಐ ಆಕ್ಟಿವೇಟ್ ಆಗಿ ಮತ್ತೆ ಥರ್ಡ್ ಐ ಓಪನ್ ಆಗಿ ಆಮೇಲೆ ಅದು ಆದ್ಮೇಲೆ ನಮ್ಮಲ್ಲಿ ಅಪಾರವಾದ ಶಕ್ತಿ ಬಂದು ನಮ್ಮ ಈ ಒಂದು ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಅನ್ನೋದು ಬಿಡುಗಡೆ ಆಗಿ ಈ ಒಂದು 3ನೇ ಕಣ್ಣಿನಿಂದ ನಾವು ದಿವ್ಯ ದೃಷ್ಟಿಯನ್ನು ನಾವು ಪಡೆದು ಅವಾಗ ನಾನು ಆತ್ಮ ಅನ್ನುವಂತ ಅನುಭವವನ್ನು ನಾವು ಪಡಿತೀವಿ ಇಲ್ಲಿ. ಅವಾಗ ಇಲ್ಲಿ ನಾವು ಬರೀ ಆತ್ಮಜ್ಞಾನವನ್ನಷ್ಟೇ ಪಡೆದು ಸುಮ್ಮನಾಗ್ತೀವ ಅಂದ್ರೆ ಇಲ್ಲ. ಈ ಒಂದು ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಯಾವಾಗಾದ್ರೆ ನಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬಂದು ಓಡಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಏನಾಗುತ್ತೆ, ಬರೀ ಇಲ್ಲಿರೋದು ಭೂಲೋಕ ಅಲ್ಲ, ಒಂದೇ ಅಲ್ಲ, ಎಷ್ಟೋ ಲೋಕಗಳಿದಾವೆ ಈ ಸೃಷ್ಟಿಯಲ್ಲಿ, ತುಂಬಾ ಲೋಕಗಳು ಇದಾವೆ ಅನ್ನುವಂತ ವಿಷಯವನ್ನು ನಾವು ಅನುಭವ ಪೂರ್ವಕವಾಗಿ
ತಿಳ್ಕೊಳ್ತೀವಿ. ಅದೇ ಆತ್ಮಜ್ಞಾನ. ಸೊ ಅಲ್ಲೇ ನಮ್ಮ ಒಂದು ಆತ್ಮಜ್ಞಾನ ಅನ್ನೋದು ಆರಂಭವಾಗಿದೆ. ಮತ್ತೆ ಯಾವಾಗಾದ್ರೆ ನಮ್ಗೆ ಈ ಒಂದು ಆತ್ಮಜ್ಞಾನ ಅನ್ನೋದು ನಮ್ಮಲ್ಲಿ ಪ್ರಾರಂಭ ಆಯ್ತು, ಅಲ್ಲಿಗೆ ಏನಾಗಿದೆ ಅಂದ್ರೆ ಹಾಲು ಮೊಸರಾಗಿದೆ. ನೋಡಿ, ಈಗ ನಾವು ಹಾಲನ್ನು ಮೊಸರು ಮಾಡ್ಬೇಕು ಅಂದ್ರೆ ಹಾಲಿಗೆ ಒಂದೇ ಒಂದು ಹನಿ ಮೊಸರು ಹಾಕಿದ್ರೆ ಸಾಕು, ಅದು ಎಪ್ಪಾಗಿ ಮತ್ತೆ ಮೊಸರಾಗಿ ಕನ್ವರ್ಟ್ ಆಗುತ್ತೆ ಹಾಲು. ಅದೇ ತರ ನಮ್ಮ ಈ ಗುರುಗಳು ಹೇಳಿದಂತ ಒಂದೇ ಒಂದು ಎಪ್ಪು ಏನಂದ್ರೆ ಆನಾಪಾನಸತಿ ಎಂಬುದನ್ನ ನಾವು ಹಾಲಿನೊಳಗೆ ನಾವು ಹಾಕಿದಾಗ, ಅಂದ್ರೆ ನಾವು ಹೊರಗಡೆಯಿಂದ ಎಲ್ಲ ವಿಷಯಗಳು ತಿಳ್ಕೊಳ್ತಾ ನಮ್ಮಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಆ ಇನ್ಫಾರ್ಮೇಶನ್ಗೆ ಈ ಒಂದು ಈ ಒಂದು ಆನಾಪಾನಸತಿ ಎಂಬುದು ಆಡ್ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಆತ್ಮಜ್ಞಾನ ಅನ್ನೋದು ಉದ್ಭವ ಆಗುತ್ತೆ. ನಮ್ಮಲ್ಲಿ ಆತ್ಮಜ್ಞಾನ ಅನ್ನೋದು ಪ್ರಾರಂಭ ಆಗ್ತಾನೆ ಹೋಗುತ್ತೆ. ಇಲ್ಲಿ ಒಂದು ಸರಿ ಹಾಲು ಮೊಸರಾದ್ಮೇಲೆ ಇನ್ನೇನಾಗುತ್ತೆ, ಮತ್ತೆ ಹಾಲಾಗುತ್ತಾ? ಆಗೋದಿಲ್ಲ. ಅದಂಗೆ ಮೊಸರಾದ್ಮೇಲೆ ಅದು ಮುಂದೆ ಹೋಗ್ತಾನೆ ಇರ್ತೈತೆ. ಇಲ್ಲಿವರೆಗೂ ನಾವು ಯಾವಾಗಾದ್ರೆ ಆನಾಪಾನಸತಿ ಧ್ಯಾನ ಪ್ರಾರಂಭ ಮಾಡೋದಿಲ್ಲ, ಅಲ್ಲೇವರೆಗೂ ನಮ್ಮಲ್ಲಿ ಆತ್ಮಜ್ಞಾನ ಅನ್ನೋದು, ನಮ್ಮ ಒಂದು ಆತ್ಮಕ್ಕೆ ಜ್ಞಾನ ಎಂಬುದೇ ಇರೋದಿಲ್ಲ. ನಾವು ಎಷ್ಟೋ ಜನ್ಮಗಳು ತಗೊಳ್ತಾನೆ ಇರ್ತೀವಿ. ಎಷ್ಟು ಜನ್ಮಗಳು ತಗೊಂಡ್ರು ನಮ್ಮಲ್ಲಿ ದೇಹದ ಜ್ಞಾನವೇ ಇರುತ್ತೆ, ಅಲ್ಲಿ ನಮ್ಗೆ ಆತ್ಮಜ್ಞಾನ ಅನ್ನೋದು ಇರೋದಿಲ್ಲ ಯಾವಾಗ್ಲೂ. ಈಗ್ಲೂ ಎಷ್ಟೋ ಜನ ಇರ್ತಾರೆ, ಧ್ಯಾನ ಮಾಡ್ತಿದ್ರು ನಾನು ದಪ್ಪ ಇದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಸಣ್ಣಗಿದ್ದೀನಿ, ನಾನೊಬ್ಬ ಫೀಮೇಲು, ನಾನೊಬ್ಬ ಎಂಪ್ಲಾಯಿ, ನನಗೆ ಅಷ್ಟು ಕಷ್ಟ ಇದೆ, ಇಷ್ಟು ಕಷ್ಟ ಇದೆ, ನಾನು ತುಂಬಾ ಕಷ್ಟಪಡ್ತಿದ್ದೀನಿ, 20 ವರ್ಷಕ್ಕೆ ನನಗೆ ತಲೆ ಮೇಲೆ ಗುಡ್ಡ ಬಂದು ಬಿದ್ದೈತೆ. ಈ ತರ ಪ್ರತಿ ಕ್ಷಣ ನಾವು ನಮ್ಮ ಒಂದು ಫಿಸಿಕಲ್ ಪ್ರಾಪಂಚಿಕತೆಯಲ್ಲೇ ನಾವು ಇರ್ತೀವಿ. ಸೊ ಎಲ್ಲೇವರೆಗೂ ನಾವು ಇರ್ತೀವಿ ಅಲ್ಲೇವರೆಗೂ ನಾವು ದೇಹದ ಒಂದು ಜ್ಞಾನದಲ್ಲೇ ಇರ್ತೀವಿ, ಆತ್ಮಜ್ಞಾನಕ್ಕೆ ನಾವು ಬರೋದಿಲ್ಲ. ಇದನ್ನೇ ಶ್ರೀಕೃಷ್ಣ ಒಂದು ಶ್ಲೋಕ ಹೇಳಿದ್ದಾರೆ, ಮನುಷ್ಯಾಣಂ ಸಹನ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತ ಅಂತ. ಅಂದ್ರೆ ನಾವು ಮನುಷ್ಯರಲ್ಲಿ ಸಾವಿರಾರು ಜನ್ಮಗಳನ್ನ ತಗೊಳ್ತೀವಿ. ಸಾವಿರಾರು ಜನ್ಮಗಳು ತಗೊಂಡ್ರು ಕೆಲವ್ರಿಗಷ್ಟೇ ಸತ್ಯದ ನನಗೆ ಸತ್ಯ ಬೇಕು, ನಾನು ಸಿದ್ಧಿ ಪಡಿಬೇಕು ಅಂತ ಕೆಲವರು ಮಾತ್ರನೇ ಪ್ರಯತ್ನ ಮಾಡ್ತಾರೆ. ಕೆಲವರಲ್ಲಿ ಯಾರಾದ್ರೂ ಸತ್ಯ ಬೇಕು ಅಂತ ಸಾವಿರಾರು ಜನ ಬೇಡ್ಕೊಂಡಿರ್ತಾರೋ, ಆ ಸಾವಿರಾರು ಜನದಲ್ಲಿ ಸಂಪೂರ್ಣವಾದ ಸತ್ಯ ಬೇಕು ಅಂತ ಬಯಸೋರು ಇನ್ನೂ ಕಡಿಮೆ ಜನ. ಇಲ್ಲಿ ನಾನು ಆತ್ಮ ಪದಾರ್ಥ ಅಂತ ಅನುಭವ ಪೂರ್ವಕವಾಗಿ ತಗೊಳ್ಬೇಕು ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಾವು ಆತ್ಮ ವಿಜ್ಞಾನದ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ. ಈ ಒಂದು ಆತ್ಮ ವಿಜ್ಞಾನದಲ್ಲಿ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆ ಮತ್ತೆ ಇಲ್ಲಿ ನೋಡಿ ಎರಡಿದಾವೆ, ಜ್ಞಾನ ಅಂತ ಮತ್ತೆ ಪ್ರಜ್ಞಾನ ಅಂತ. ಇಲ್ಲಿ ಎರಡು ವಿಷಯಗಳು ಬರ್ತಿದ್ದಾವೆ, ಜ್ಞಾನ ಮತ್ತು ಪ್ರಜ್ಞಾನ. ಇದರಲ್ಲಿ ನೋಡಿ, ಆತ್ಮಜ್ಞಾನ ಅನ್ನೋದು ನಾನು ಆತ್ಮ ಅಂತ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಇಲ್ಲಿ ಜ್ಞಾನ ಅನ್ನೋದು ನಾನು ಆತ್ಮ ಅಂತ ತಿಳ್ಕೊಳ್ತೀವಿ. ಧ್ಯಾನ ಸಾಧನೆ ಮಾಡ್ತಾ 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 ನಾವು ಅನುಭವದಿಂದ ನಾವು ಜ್ಞಾನಿ ಅಂತ ತಿಳ್ಕೊಳ್ತೀವಿ, ಆತ್ಮ ಅಂತ ನಾವು ತಿಳ್ಕೊಳ್ತೀವಿ. ಆ ಜ್ಞಾನ ಆದ್ಮೇಲೆ ಬರೋದು ಪ್ರಜ್ಞಾನ. ಇಲ್ಲಿ ಪ್ರಜ್ಞಾನ ಅಂದ್ರೆ ಏನಂದ್ರೆ, ನಾನಷ್ಟೇ ಅಲ್ಲ, ಪ್ರತಿಯೊಂದು ಅಂದ್ರೆ ಈಗ ಈ ದೇಹದಲ್ಲಿ ಈ ದೇಹ ಅಷ್ಟೇ ಅಲ್ಲ, ನಾನೊಂದೇ ಆತ್ಮ ಅಲ್ಲ, ಪ್ರತಿಯೊಂದು ಪ್ರಾಣಿನಲ್ಲೂ, ಮರದಲ್ಲೂ, ಗಿಡದಲ್ಲೂ, ಮತ್ತೆ ಪ್ರತಿಯೊಂದು ಪ್ರಾಣಿಯಲ್ಲೂ ನಾನೇ ಇದ್ದೀನಿ, ಈ ಒಂದು ಸಕಲ ಸೃಷ್ಟಿನೂ ನಾನೇ ಅಂತ ತಿಳಿಸೋದೇ ಪ್ರಜ್ಞಾನ. ಯಾವಾಗಾದ್ರೂ ನಾವು ಇರೋದೆಲ್ಲ ನಾನೇ ಅಂತ ಅನುಭವ ಪೂರ್ವಕವಾಗಿ ತಿಳ್ಕೊಳ್ಳೋದು. ನೋಡಿ ಮಾಸ್ಟರ್ಸ್, ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಪತ್ರಿಜಿ ಅವರು ಹೇಳ್ತಿದ್ದಾರೆ,
ಅನುಭವ ಪೂರ್ವಕವಾಗಿ ತಿಳ್ಕೊಳ್ಳೋದೇ ಜ್ಞಾನ. ನಾವೀಗ ಏನಾದ್ರೆ ನಾನು ಹೇಳ್ತಾ ಇದ್ದೀನಿ, ಅದು ಬರೀ ಇನ್ಫಾರ್ಮೇಶನ್. ಪತ್ರಿಜಿಯವರು ಪುಸ್ತಕಗಳಲ್ಲಾಗ್ಲಿ ವಿಡಿಯೋಸ್ ಅಲ್ಲಾಗ್ಲಿ ನಮ್ಗೆಲ್ಲ ಸಿಗುವುದು ಬರೀ ಇನ್ಫಾರ್ಮೇಶನ್, ಮಾಹಿತಿ. ಆ ತಗೊಂಡ ಮಾಹಿತಿನ ನಾವು ಯಾವಾಗಾದ್ರೆ ಧ್ಯಾನ ಅಭ್ಯಾಸ ಮಾಡ್ತಾ 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 ನಾವು ಅನುಭವ ತಗೊಳ್ತೀವಲ್ವಾ, ಅವಾಗ ಅದು ಜ್ಞಾನ ಆಗುತ್ತೆ. ಈಗ ನನಗೆ ಅದು ಜ್ಞಾನ, ನನಗೆ ಅರ್ಥ ಆಗಿರೋದು, ನನಗೆ ಅನುಭವ ಆಗಿರೋದು ಜ್ಞಾನ ಆದ್ರೆ, ಇದೇ ಜ್ಞಾನ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಪ್ರಾಣಿಯಲ್ಲೂ ಇದೇ ಅನುಭವ ಅಂತ ತಿಳ್ಕೊಳ್ಳೋದೇ ಪ್ರಜ್ಞಾನ ಅಂತ. ಸಂಪೂರ್ಣವಾಗಿ ಇಲ್ಲಿ ನಾವು ಅನುಭವ ಪಡೆಯುವುದೇ ಜ್ಞಾನ, ಆತ್ಮಜ್ಞಾನ. ನೆಕ್ಸ್ಟ್ ಇಲ್ಲಿ ಇನ್ನ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಸರಿ ನಾವು ಜ್ಞಾನಿ ಆದ್ಮೇಲೆ ಮತ್ತೆ ಅಂದ್ರೆ ನಾನು ಆತ್ಮಜ್ಞಾನಿ, ನಾನು ಆತ್ಮ ಅಂತ, ಐ ಆಮ್ ಆತ್ಮ ಅಂತ ಯಾವಾಗಾದ್ರೆ ನಾವು ತಿಳ್ಕೊಳ್ತೀವಿ, ಹಾಗೆ ಹೆಚ್ಚೆಚ್ಚು ಸಾಧನೆ ಮಾಡ್ಕೊಂತ ಹೋದಂಗೆಲ್ಲ ಆ ಜ್ಞಾನ ಅನ್ನೋದು ಬೆಳೆದು ಪ್ರಜ್ಞಾನ ಆಗುತ್ತೆ. ಮೊದ್ಲಿಗೆ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಇರ್ತೀವಿ, ಅದು ಆತ್ಮಜ್ಞಾನದಲ್ಲಿ. ಆತ್ಮ ಪ್ರಜ್ಞಾನದಲ್ಲಿ ಏನ್ ಬರುತ್ತೆ ಅಂದ್ರೆ, ನಾನೇ ಸರ್ವಾತ್ಮ, ಎಲ್ಲದರಲ್ಲೂ ನಾನೇ ಇದ್ದೀನಿ ಅನ್ನೋದನ್ನ ನಾವು ಅನುಭವ ಪಡ್ಕೊಳ್ತೀವಿ. ಇಲ್ಲಿ ಮೊದಲನೇದಾಗಿ ಅಜ್ಞಾನದಲ್ಲಿದ್ದಾಗ, ಅಂದ್ರೆ ಅನುಭವದ ಜ್ಞಾನ ಬರದೇ ಇದ್ದಾಗ, ನಾನು ಒಂದು ಜೀವಿ ಅಂತ ನಾವ್ ಅನ್ಕೊಳ್ತೀವಿ, ನಾನೊಂದು ಪ್ರಾಣಿ, ನಾನೊಂದು ಜೀವಿ ಅಂತ ನಾವ್ ಅನ್ಕೊಳ್ತೀವಿ. ಅದಾದ್ಮೇಲೆ ನಾವು ಜ್ಞಾನ ದಶೆಗೆ ಬಂದಾಗ, ಅಂದ್ರೆ ಅನುಭವದ ಜ್ಞಾನ ಪಡೆದ ಮೇಲೆ ನಾನು ಒಂದು ಜೀವಾತ್ಮ ಅಂತ ತಿಳ್ಕೊಳ್ತೀವಿ. ನೋಡಿ, ನಾನೊಂದು ಜೀವಿ ಅನ್ನೋದಕ್ಕೂ ಜೀವಾತ್ಮ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಬರ್ತೀವಿ. ಮತ್ತೆ ಹಾಗೆ ಇನ್ನೂ ಹೆಚ್ಚೆಚ್ಚು ಸಾಧನೆ ಮಾಡ್ಕೊಂಡು ಹೋದಾಗ ಈ ಒಂದು ಪ್ರಜ್ಞಾನ ದಶದಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ನಾನೇ ಬ್ರಹ್ಮ, ನಾನೇ ಸರ್ವಾತ್ಮ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಇಲ್ಲಿ ಅಜ್ಞಾನ ದಶೆಯಲ್ಲಿ ನಮ್ದು ಏನಿರುತ್ತೆ, ನಾನೊಂದು ದೇಹ, ನಾನು ಪವಿತ್ರ, ನಾನು ಜಯಪ್ಪನ ಮಗಳು, ನಾನು ಭಾರತ ದೇಶವಾಸಿ, ಇಲ್ಲ ನಾನು ಪಾಕಿಸ್ತಾನಿ, ಡಿಫ್ರೆಂಟ್. ನಾನೊಬ್ಬ ಫೀಮೇಲು, ನಾನೊಬ್ಬ ಎಂಪ್ಲಾಯಿ. ಇದೇ ತರ ನಾವು ಬರೀ ದೇಹದ ಬಗ್ಗೆ, ಅಂದ್ರೆ ಈ ದೇಹದ ಸಂಬಂಧದ ಬಗ್ಗೆ, ತಮೋ ಗುಣದ ಬಗ್ಗೆ ನಾವಿರ್ತೀವಿ. ಆದ್ರೆ ಧ್ಯಾನಕ್ಕೆ ಬಂದು ಧ್ಯಾನದಲ್ಲಿ ಅನುಭವಗಳು ಪಡೆದ ಮೇಲೆ ನಾನು ಒಂದು ಆತ್ಮ, ಅಯಂ ಆತ್ಮ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ದೇಹ ಸ್ಥಿತಿಯಿಂದ ನಾವು ಆತ್ಮ ಸ್ಥಿತಿಗೆ ಬಂದಿದ್ದೀವಿ. ಅದೇ ತರ ಅಜ್ಞಾನದಿಂದ ಜ್ಞಾನಕ್ಕೆ ಬಂದಿದ್ದೀವಿ. ಮತ್ತೆ ಇನ್ನು ನಾವು ಈ ಸ್ಥಿತಿಯಿಂದ ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ ಆ ಪ್ರಜ್ಞಾನ ಸ್ಥಿತಿಯಲ್ಲಿ ನಾನು ಆತ್ಮ ಎಂಬೋ ಸ್ಥಿತಿಯಿಂದ ನಾನು ಸರ್ವಾತ್ಮ, ನಾನು ಪೂರ್ಣಾತ್ಮ ಅನ್ನೋ ಸ್ಥಿತಿಗೆ ನಾವು ಬರ್ತೀವಿ. ಇಲ್ಲಿ ನೋಡಿ, ಆತ್ಮಜ್ಞಾನ ಮತ್ತು ಆತ್ಮ ಪ್ರಜ್ಞಾನ ಇವೆರಡು ಮತ್ತೆ ಬೇರೆ ಬೇರೆ ಇದಾವೆ. ಮೊದ್ಲಿಗೆ ನಾವು ಸ್ಟಾರ್ಟಿಂಗ್ ಅಲ್ಲೇ ತಿಳ್ಕೊಂಡ್ವಿ, ಆತ್ಮಜ್ಞಾನ ಬೇರೆ, ಆತ್ಮ ವಿಜ್ಞಾನ ಬೇರೆ ಅಂತ. ಇಲ್ಲಿ ಆತ್ಮಜ್ಞಾನನೂ ಬೇರೆ ಇದೆ, ಆತ್ಮದ ಪ್ರಜ್ಞಾನವೂ, ಇವೆರಡಕ್ಕೂ ವ್ಯತ್ಯಾಸ ಇದೆ. ಹೇಗೆ ಅಂದ್ರೆ, ಆತ್ಮಜ್ಞಾನ ಅನ್ನೋದು ಒಂದು ಬೀಜ, ಸೀಡ್ ಲೆವೆಲ್, ಒಂದು ಬೀಜದ ಸ್ಥಿತಿ. ಆದ್ರೆ ಆತ್ಮ ಪ್ರಜ್ಞಾನ ಅನ್ನೋದು ಒಂದು ಗಿಡದ ಸ್ಥಿತಿ. ಬೀಜ ಭೂಮಿ ಮೇಲೆ ಬಿತ್ತದ್ಮೇಲೆ ಅದು ಹಾಗೆ ಬೆಳೆದು 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 ಗಿಡವಾಗೋದೆ ಈ ಒಂದು ಆತ್ಮಜ್ಞಾನದ ಸ್ಥಿತಿಯಿಂದ ಆತ್ಮ ಪ್ರಜ್ಞಾನದ ಸ್ಥಿತಿಗೆ. ಇಲ್ಲಿ ನೋಡಿ, ಯಾವಾಗಾದ್ರೆ ಈ ಒಂದು ಬೀಜ ಒಂದು ಗಿಡ ಆಗುತ್ತೆ, ಮತ್ತೆ ಅದೇ ತರ ಬೆಳೆದಿದ್ದ ಈ ಗಿಡ ಏನಾಗುತ್ತೆ, ಮರವಾಗುತ್ತೆ. ಅದೇ ತರ ಎಲ್ಲಾ ಒಂದು ಗಿಡಗಳನ್ನು ಮರ ಆಗೋದಿಲ್ಲ. ಯಾವ ಗಿಡ ಆದ್ರೆ ಒಂದು ಸಾಧನೆ ಮಾಡ್ತಾ 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 ಹೋಗುತ್ತೆ, ಅದೇ ಮರ ಆಗೋದು. ಆ ಒಂದು ಮರವೇ ಆತ್ಮ ವಿಜ್ಞಾನ ಅಂತ. ಎಷ್ಟು ಅದ್ಭುತವಾಗಿ ಪತ್ರಿಜಿ ಅವರು ಬಿಡಿಸಿ ಹೇಳ್ತಿದ್ದಾರೆ ನೋಡಿ. ಒಂದು ಬೀಜ, ಸಣ್ಣ ಬೀಜ ಅನ್ನೋದು ನಮ್ಮ ಆತ್ಮಜ್ಞಾನ ಆದ್ರೆ, ಒಂದು ಸಣ್ಣ ಗಿಡ ಏನಾಗುತ್ತೆ ಅದು ಆತ್ಮ ಪ್ರಜ್ಞಾನ. ಈ ಒಂದು ಆತ್ಮ ಪ್ರಜ್ಞಾನ ಸ್ಥಿತಿಯಿಂದ ಒಂದು ಮಹಾ ವೃಕ್ಷ, ಅದು ಆತ್ಮ ವಿಜ್ಞಾನ ಎಂಬುದು.
ಇಲ್ಲಿ ನೋಡಿ, ಬೀಜ ಸ್ಥಿತಿಯಿಂದ ನಾವು ಗಿಡಕ್ಕೆ ಬರ್ಬೇಕು ಅಂದ್ರೆ ಸುಮ್ನೆ ಬೀಜನ ಭೂಮಿ ಒಳಗಡೆ ಇಟ್ರೆ ಅದು ಗಿಡ ಆಗುತ್ತಾ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನೀರು, ಗೊಬ್ಬರ ಪ್ರತಿಯೊಂದು ಹಾಕ್ತಾ ಹಾಕ್ತಾ ಸನ್ರೈಸ್ ಅಂದ್ರೆ ಪ್ರಕೃತಿ ಕಡೆಯಿಂದ, ಪ್ರಕೃತಿಯ ಒಂದು ಸಹಕಾರದಿಂದ ಈ ಒಂದು ಬೀಜ ಅನ್ನೋದು ಗಿಡ ಆಗುತ್ತೆ. ಅದೇ ತರ ಈ ಗಿಡ ಅಂದ್ರೆ ಆತ್ಮ ಪ್ರಜ್ಞಾನ ಎಂಬ ಗಿಡ ಆತ್ಮ ವಿಜ್ಞಾನ ಆಗಬೇಕು ಅಂದ್ರೆ ಅಲ್ಲಿ ಮತ್ತೆ ಸಾಧನೆ, ಹೆಚ್ಚು ಹೆಚ್ಚು ನಮ್ಮ ಧ್ಯಾನ ಅಭ್ಯಾಸ ಸಾಧನೆಯಿಂದ ನಮ್ಮ ಆತ್ಮ ವಿಜ್ಞಾನ ಅನ್ನೋದು ಬೆಳಿತೈತೆ. ಇಲ್ಲಿ ಆತ್ಮ ವಿಜ್ಞಾನ ಅಂದ್ರೆ ಆತ್ಮಜ್ಞಾನದ ಒಂದು ಪರಾಕಾಷ್ಠ. ಅಂದ್ರೆ ಆತ್ಮ ವಿಜ್ಞಾನ ಒಂದು ದೊಡ್ಡ ಮಹಾವೃಕ್ಷ. ಆ ಮಹಾವೃಕ್ಷ ಅನ್ನೋದು ಅನಂತವಾಗಿರುತ್ತೆ. ಇಲ್ಲಿ ಆತ್ಮ ಜ್ಞಾನಕ್ಕೂ ಅಂತ ಅನ್ನೋದಿದೆ, ಆತ್ಮ ಪ್ರಜ್ಞಾನಕ್ಕೂ ಅಂತ ಅನ್ನೋದಿದೆ. ಅಂದ್ರೆ ಒಂದು ಎಂಡ್ ಇದೆ. ಆದ್ರೆ ಆತ್ಮ ವಿಜ್ಞಾನ ಅನ್ನೋದು ಅನಂತವಾಗಿರುತ್ತೆ. ಇದು ಹೇಗೆ ಅಂದ್ರೆ ಅಲ್ಲಿಗೆ ಎಂಡ್ ಆಗುತ್ತೆ ಅಂದ್ರೆ ಬೀಜ ಕೊಳ್ತೋಗೋದು ಆ ತರ ಅಂತ ತಗೋಬಾರ್ದು ನಾವು. ಬೀಜ ಅನ್ನೋದು ಬೀಜ ಸ್ಥಿತಿಯಿಂದ ಅದು ಸಾಧನೆ ಮಾಡ್ತಾ ಮಾಡ್ತಾ ಅದು ಬೀಜ ಸ್ಥಿತಿಯಿಂದ ಜ್ಞಾನ ಏನಾಗುತ್ತೆ, ಆತ್ಮ ಪ್ರಜ್ಞಾನವಾಗಿ ಗಿಡವಾಗಿ ಕನ್ವರ್ಟ್ ಆಗುತ್ತೆ, ಬೆಳೆಯುತ್ತೆ. ಮತ್ತೆ ಈ ಒಂದು ಗಿಡ ಏನಾಗುತ್ತೆ, ಅಲ್ಲಿಗೆ ಕಟ್ಟಾಗುತ್ತೆ ಅಂತ ನಾವು ಅರ್ಥ ಅಲ್ಲ. ಅದು ಹಂಗೆ ಬೆಳೆದು ಬೆಳೆದು ಮರ ಆಗುತ್ತೆ. ಅದು ಯಾವಾಗಾದ್ರೆ ಅದು ಮರ ಆಗುತ್ತೆ, ಅವಾಗ ಅಲ್ಲಿ ಆ ಗಿಡದ ಸ್ಥಿತಿ ಅನ್ನೋದು ಹೋಗಿರುತ್ತೆ ಅಷ್ಟೇ. ಅದನ್ನ ನಾವು ಮರ್ತು ಹೋಗ್ತೀವಿ, ಅಲ್ಲಿಂದ ಬೆಳೆದೋಗಿದೆ. ಹೇಗೆ ಅಂದ್ರೆ ನಾವು ಸಣ್ಣ ಮಕ್ಕಳಿಂದ 1 ವರ್ಷದ ಮಗು ಹೇಗಿರುತ್ತೆ, 2 ವರ್ಷದ ಮಗು ಹೇಗಿರುತ್ತೆ, 10 ವರ್ಷದ ಮಗು ಹೇಗಿರುತ್ತೆ, ಅದೇ ನಾವು ಈ ಸ್ಥಿತಿಯಲ್ಲಿ ನಾವು ಹೇಗಿದ್ದೀವಿ. ನಾವಿನ್ನೂ ಚಿಕ್ಕ ಮಕ್ಕಳಲ್ವಲ್ಲ, ಬಟ್ ನಾವು ಆ ಸ್ಥಿತಿಯನ್ನು ದಾಟಿ ಬಂದಿದ್ದೀವಿ, ಅದರ ಅನುಭವವನ್ನು ನಾವು ಪಡೆದಿದ್ದೀವಿ. ಅದೇ ತರ ಈ ಒಂದು ಜ್ಞಾನ ಪ್ರಜ್ಞಾನವಾಗಿ ಬೆಳೆದು ಈ ಒಂದು ಪ್ರಜ್ಞಾನ ವಿಜ್ಞಾನವಾಗಿ ಅನಂತವಾಗಿರುತ್ತೆ. ಮತ್ತೆ ಅದೇ ತರ ಆತ್ಮ ವಿಜ್ಞಾನ ಅನ್ನೋದು ಅನಂತವಾಗಿದ್ದು ಅದೇ ತರ ನಿರಂತರವಾಗಿ ಹೋಗ್ತಾನೆ ಇರುತ್ತೆ. ಮತ್ತೆ ಈ ಒಂದು ಆತ್ಮ ವಿಜ್ಞಾನದಲ್ಲೂ ನೋಡಿ, ಮತ್ತೆ ಮಹಾವಿಜ್ಞಾನಿ ಪರಮ ವಿಜ್ಞಾನಿ ಅಂತನೂ ನಾವು ಆತ್ಮ ವಿಜ್ಞಾನಿಯನ್ನ ನಾವು ಕರೆಯಬಹುದು. ಇಲ್ಲಿ ಆತ್ಮ ವಿಜ್ಞಾನ ಅನ್ನೋದು ಆತ್ಮ ಪ್ರಜ್ಞಾನಕ್ಕಂದ್ರೆ ಹೆಚ್ಚು ಸ್ಥಿತಿಯಲ್ಲಿರುತ್ತೆ. ಮತ್ತೆ ಆತ್ಮ ಪ್ರಜ್ಞಾನ ಆತ್ಮ ಜ್ಞಾನಕ್ಕಂದ್ರೆ ಹೆಚ್ಚಿನ ಸ್ಥಿತಿಯಲ್ಲಿರುತ್ತೆ. ಅದೇ ತರ ಆತ್ಮ ಜ್ಞಾನ ಅನ್ನೋದು ಅಜ್ಞಾನಕ್ಕಂದ್ರೆ ಹೆಚ್ಚಿನ ಸ್ಥಿತಿಯಲ್ಲಿರುತ್ತೆ. ಮತ್ತೆ ಈ ಅಜ್ಞಾನ ಅನ್ನೋದು ವಿಪರೀತ ಅಜ್ಞಕ್ಕಂದ್ರೆ ಹೆಚ್ಚಿರುತ್ತೆ. ಇಲ್ಲಿ ವಿಪರೀತ ಅಜ್ಞ ಅಂದ್ರೆ ಪತ್ರಿಜಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ವಿತಂಡವಾದರು. ಕೆಲವರು ವಿತಂಡವಾದ ಮಾಡ್ತಾನೆ ಇರ್ತಾರೆ, ದೇವ್ರು ಇಲ್ವೇ ಇಲ್ಲ, ದೇವ್ರು ಇಲ್ವೇ ಇಲ್ಲ ಅಂತ. ಸೊ ಅವರು ಯಾರಂದ್ರೆ ಅವರನ್ನ ಕುಜ್ಞಾನಿಗಳು ಅಂತ ಕರೀತಾರೆ. ಈ ಒಂದು ಕುಜ್ಞಾನಿ ಅನ್ನೋದು ಒಂದು ಅಜ್ಞಾನಿಗಂದ್ರೆ ಸ್ವಲ್ಪ ಕೆಳಮಟ್ಟದಲ್ಲಿರ್ತಾರೆ. ಇವರು ಜ್ಞಾನಿಗೆ ಪೂರ್ತಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತಾರೆ. ಅಂದ್ರೆ ಜ್ಞಾನಿಗೆ ಈ ಕುಜ್ಞಾನಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತಾರೆ. ಇಲ್ಲಿ ಕುಜ್ಞಾನಿಗೂ ಅಜ್ಞಾನಿಗೂ ಒಂದು ಸಣ್ಣ ವ್ಯತ್ಯಾಸ ಹೇಳ್ತಾರೆ ಗುರುಗಳು. ಕುಜ್ಞಾನಿ ಅನ್ನೋರು ದೇವರು ಇಲ್ವೇ ಇಲ್ಲ ಅಂತ ವಾದಿಸ್ತಾರೆ. ಆದ್ರೆ ಅಜ್ಞಾನಿ ಏನ್ ಮಾಡ್ತಾನಂದ್ರೆ ದೇವ್ರ ಬಗ್ಗೆ ಮಾತಾಡಿದಾಗ ಗೊತ್ತಿಲ್ಲ ನನಗೆ, ದೇವ್ರು ಇದಾನೇನೋ ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಯಾವುದೇ ನಾಲೆಡ್ಜ್ ಇಲ್ಲ, ದೈವತ್ವ ಅಂದ್ರೇನೆ ನನಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವನು ಅಜ್ಞಾನಿ. ಆ ಅಜ್ಞಾನಿ ಯಾವಾಗಾದ್ರೆ ಇದು ದೇವ್ರಂದ್ರೆ ಏನು, ಈ ದೈವತ್ವ ಅಂದ್ರೆ ಏನು, ಈ ಧ್ಯಾನ ಅಂದ್ರೆ ಏನು ತಿಳ್ಕೋಬೇಕು ಅಂತ ಒಂದು ಸಣ್ಣ ಬೀಜ ಹಾಕೊಂಡು ಧ್ಯಾನ ಅಭ್ಯಾಸ ಪ್ರಾರಂಭ ಮಾಡ್ತಾನೆ. ಅವನು ಈ ಒಂದು ಧ್ಯಾನ ಅನುಭವದ ಪರಂಪರೆಯಲ್ಲಿ ಒಂದು ಸೂಕ್ಷ್ಮಕ ಶರೀರವನ್ನು ಹೊರಗಡೆ ತೆಗೆದು ಮತ್ತೆ ಅವನೊಂದು ತರಡೆ ಎಲ್ಲ ಓಪನ್ ಮಾಡ್ಕೊಂಡು ಆ ಅಜ್ಞಾನಿ ಅವಾಗ ತಾನು ಆತ್ಮ, ಈ ದೇಹ ಅಲ್ಲ ಅಂತ ತಿಳ್ಕೊಂಡು ಅವನವಾಗ ಆತ್ಮಜ್ಞಾನಿಯಾಗಿ ಇರ್ತಾನೆ. ಅವನು ಅದೇ ತರ ಚಿಕ್ಕದಾಗಿ ಎಲ್ಲಾ ಲೋಕಗಳನ್ನ
ಅಂದ್ರೆ ಯಾವಾಗ ಅವನ್ಗೆ ಆತ್ಮಜ್ಞಾನ ಅನ್ನೋದು ಅನುಭವ ಪೂರ್ವಕವಾಗಿ ಎಲ್ಲ ತಿಳ್ಕೊಳ್ತಾ ಬರ್ತಾನೆ, ಅವಾಗ ಎಲ್ಲಾ ಲೋಕಗಳನ್ನು ಓಡಾಡ್ತಾ ಎಲ್ಲಾ ಪರಿಸ್ಥಿತಿಗಳನ್ನು, ಅಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶಗಳಲ್ಲಿ ಆ ಒಂದು ಪರಿಸ್ಥಿತಿಗಳನ್ನ ನೋಡ್ತಾ 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 ಅವನು ಒಂದು ಪ್ರಜ್ಞಾನಿ ಆಗ್ತಾನೆ. ಈ ದೇಹ ನಾನಲ್ಲ, ಬರೀ ಇದ್ರಲ್ಲಿರೋದೇ ನಾನು ಆತ್ಮ ಅಲ್ಲ, ಬರೀ ನಾನ್ ಜೀವಾತ್ಮ ಅಲ್ಲ ಅಂತ ತಿಳ್ಕೊಂಡು ಎಲ್ಲಾದ್ರಲ್ಲೂ ನಾನೇ ಇದ್ದೀನಿ, ಎಲ್ಲಾ ಕಡೆ ಇರೋದು ನಾನೇ ಸರ್ವಾತ್ಮ ಅಂತ ಯಾವಾಗ ತಿಳ್ಕೊಳ್ತಾನೆ ಅವಾಗ ಅವನು ಪ್ರಜ್ಞಾನಿ ಆಗ್ತಾನೆ. ಅದೇ ತರ ನಾವು ಅಜ್ಞಾನಿ ಮೊದಲನೇದಾಗಿ ಕುಜ್ಞಾನಿ, ಅಜ್ಞಾನಿ, ಜ್ಞಾನಿ, ಪ್ರಜ್ಞಾನಿ, ಇಷ್ಟು 4 ವಿಷಯಗಳನ್ನ ತಿಳ್ಕೊಂಡ್ವಿ. ಈಗ ವಿಜ್ಞಾನಿ. ಈ ವಿಜ್ಞಾನಿ ಯಾರಪ್ಪ ಅಂದ್ರೆ ಆ ಹೇಳ್ತೀನಿ ನೋಡಿ, ಸ್ಕೂಲಲ್ಲಿ ಓದೋ ಪ್ರತಿಯೊಬ್ಬ ಸ್ಟೂಡೆಂಟು ವಿಜ್ಞಾನಿ ಆಗೋದಿಲ್ಲ. ಅದೇ ತರ ಸೈನ್ಸ್ ಸಬ್ಜೆಕ್ಟ್ ತಗೊಂಡು ಓದೋರೆಲ್ಲರೂ ಅವರು ಸೈಂಟಿಸ್ಟ್ಗಳು ಆಗೋದಿಲ್ಲ. PUC ಅಲ್ಲಿ ನಾವು ಸೈನ್ಸ್ ಸಬ್ಜೆಕ್ಟ್ ತಗೊಂತೀವಿ, ಓದ್ತೀವಿ, ಮತ್ತೆ ಅಲ್ಲಿ ನಾವು ಡಿವೈಡ್ ಆಗ್ಬಿಟ್ಟು ಡಿಫ್ರೆಂಟ್ ಸಬ್ಜೆಕ್ಟ್ ತಗೊಂಡು ಡಿಗ್ರಿನಲ್ಲಿ ಬೇರೆದಕ್ಕೆ ಹೋಗ್ತೀವಿ. ಆದ್ರೆ ಯಾರಾದ್ರೆ ಮತ್ತೆ ಈ ಸೈನ್ಸ್ ನ ಡಿಗ್ರಿನಲ್ಲೂ ಕಂಟಿನ್ಯೂ ಮಾಡಿ, ಡಿಗ್ರಿ ಮುಗಿಸಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಸಹ ಕಂಪ್ಲೀಟ್ ಮಾಡಿ, ಪೋಸ್ಟ್ ಗ್ರಾಜುಯೇಷನ್ ಇಂದ ಇನ್ನೂ ಹಾಗೆ ರಿಸರ್ಚ್ ಮಾಡ್ತಾ 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 ಅವರು PhDಗಳು ಎಲ್ಲವನ್ನ MPhil ಎಲ್ಲದನ್ನ ಮಾಡ್ಕೊಂಡು ಯಾರಾದ್ರೆ ರಿಸರ್ಚ್ ನ ಮಾಡ್ಕೊಂಡು ಹೆಚ್ಚಿನ ಸ್ಥಿತಿಗೆ ಸೈಂಟಿಸ್ಟ್ಗಳಾಗಿ ಒಂದು ಡಾಕ್ಟರೇಟ್ ಆಗಿ ತಗೊಂತಾರೋ ಅವರು ವಿಜ್ಞಾನಿಗಳು. ಇದು ನಮ್ಮ ಒಂದು ಬರೀ ಸೈನ್ಸ್ ಅಷ್ಟೇ ಅಲ್ಲ, ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರು, ಇದರ್ ಮ್ಯಾಥ್ಸ್, ಅಕೌಂಟ್ಸ್, ಸೈನ್ಸ್, ಇಲ್ಲ ನಾವು ಸೈಕಾಲಜಿ ತಗೋಬಹುದು, ಹಿಸ್ಟ್ರಿ ತಗೋಬಹುದು, ಯಾವುದೇ ಸಬ್ಜೆಕ್ಟ್ ಅಲ್ಲಾದ್ರೂ ಸಂಪೂರ್ಣವಾಗಿ ರಿಸರ್ಚ್ ಮಾಡಿ ಅದರ ಒಂದು ಮೂಲಗಳಿಂದ ಮೂಲ ವಿಶೇಷತೆಗಳಿಂದ ತಿಳ್ಕೊಂಡು ಹೋಗ್ತಾರೋ ಅವರೇ ವಿಜ್ಞಾನಿಗಳು. ಇಲ್ಲಿ ನಾವು ಆತ್ಮಜ್ಞಾನಿಗಳು, ಆತ್ಮ ವಿಜ್ಞಾನಿಗಳು ಏನಂದ್ರೆ ಅವರು ಒಂದು ಎಲ್ಲಾ ಜನ್ಮಗಳನ್ನ ನಾನು ಏನೇನ್ ಜನ್ಮಗಳಲ್ಲಿ ಏನೇನ್ ಮಾಡಿದ್ದೀನಿ, ಅವರ ಒಂದು ಗತ ಜನ್ಮಗಳನ್ನೆಲ್ಲ ತಿಳ್ಕೊಂಡು ಯಾವ್ಯಾವ ಜನ್ಮದಲ್ಲಿ ಏನೇನ್ ತಪ್ಪು ಮಾಡಿದ್ದೀನಿ, ಏನೇನ್ ಸರಿ ಮಾಡಿದ್ದೀನಿ, ಎಷ್ಟು ಲೋಕಗಳಿದಾವೆ, ಮತ್ತೆ ಶ್ರೀಕೃಷ್ಣ ಎಲ್ಲಿದ್ದಾರೆ, ಪತ್ರಿಜಿ ಅವರೆಲ್ಲಿದ್ದಾರೆ, ಜೀಸಸ್ ಕ್ರೈಸ್ಟ್ ಎಲ್ಲಿದ್ದಾರೆ, ಈ ತರ ಒಬ್ಬೊಬ್ಬರನ್ನೇ ಹುಡುಕೊಂಡು ಎಲ್ಲರನ್ನೂ ನೋಡಿ ಅವರನ್ನ ಬರೀ ನೋಡಿ ಬರೋದಿಲ್ಲ, ನೋಡಿ ಬರುವಂತ ಸ್ಥಿತಿ ನಮ್ಮ ಒಂದು ಆತ್ಮ ಪ್ರಜ್ಞಾನ ಸ್ಥಿತಿಯಲ್ಲೇ ಮುಗ್ದೋಗ್ಬಿಡುತ್ತೆ. ಈಗ ಧ್ಯಾನಕ್ಕೆ ಕೂತಾಗ ನಮ್ಗೆ ಮಾಸ್ಟರ್ಸ್ ಕಾಣಿಸ್ಕೊಂತಾರೆ, ಅದು ಒಂದು ಜ್ಞಾನದ ಸ್ಥಿತಿ. ಆದ್ರೆ ಇಲ್ಲಿ ಆತ್ಮ ವಿಜ್ಞಾನದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಒಬ್ಬ ಮಾಸ್ಟರ್ ನಮ್ಗೆ ಬಂದಿದ್ದಾರೆ ಅಂದ್ರೆ ಅವರನ್ನ ಯಾಕೆ ಬಂದಿದೀಯ ನೀನು, ನನಗೆ ಏನ್ ಹೇಳ್ಬೇಕು ಅನ್ಕೊಂಡಿದೀಯ, ಅವರನ್ನ ಪ್ರಶ್ನೆ ಮಾಡಿ ಅವರ ಕಡೆಯಿಂದ ಜ್ಞಾನವನ್ನು ಪಡೆಯುವವನೇ ಆತ್ಮ ವಿಜ್ಞಾನಿ. ಈಗ ಧ್ಯಾನ ಕೂತ್ಕೊಂಡಿದ್ದೀನಿ, ಪತಿ ಸರ್ ಬಂದಿದ್ದಾರೆ, ಸುಮ್ನೆ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಮೈಲ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅಷ್ಟೇನಾ, ಅದು ಜ್ಞಾನ. ಆದ್ರೆ ಧ್ಯಾನ ಕೂತಾಗ ಒಬ್ಬ ಮಾಸ್ಟರ್ ಬರ್ತಾರೆ, ಪತ್ರಿಜಿ ಬರ್ಬೋದು, ಜೀಸಸ್ ಕ್ರೈಸ್ಟ್ ಬರ್ಬೋದು, ಅವರು ಹೇಳ್ತಾರೆ, ನಿನ್ಗೆ ಒಂದು ಸಂದೇಶ ಕೊಟ್ಟು ಹೋಗ್ತಾರೆ, ಎಸ್ ಅನಿತಾ ಹೋಗು ನೀನು ಮೈಸೂರೆಲ್ಲ ಸ್ವಚ್ಛ ಮಾಡೋಗು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಕರೆಕ್ಟ್, ಆದ್ರೆ ಅವ್ರು ಹೇಳಿರೋದನ್ನ ನಾವು ರಿಸರ್ಚ್ ಮಾಡ್ಕೋಬೇಕು. ಅನಿತಂಗೆ ಈಗ ಮೈಸೂರು ಕ್ಲೀನ್ ಮಾಡು ಅಂತ ಬಿಟ್ಟು ಹೇಳಿದ್ದಾರೆ ಪತ್ರಿ ಸರ್ ಅಂದ್ರೆ, ಅದು ಅನಿತಾ ನಿಜವಾಗ್ಲೂ ಪತ್ರಿ ಸರ್ ಬಂದು ಹೇಳಿದಾರ, ಇಲ್ಲ ಅಂದ್ರೆ ಮೈಸೂರು ಕ್ಲೀನ್ ಮಾಡೋದು ನನ್ನ ಡ್ಯೂಟಿನ ಅದು ಅಂತ ಅನಿತಾ ರಿಸರ್ಚ್ ಮಾಡ್ಬೇಕು, ಅವಾಗ ಆತ್ಮವಿಜ್ಞಾನಿ ಆಗ್ತೀವಿ. ಮೈಸೂರನ್ನ ಸ್ವಚ್ಛ ಮಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ, ಆದ್ರೆ ನಾವು ಇಲ್ಲಿ ಶುದ್ಧ ಮಾಡ್ತಿದ್ದೀವಿ, ಅಲ್ಲಿ ಒಂದು ಇರುವಂತ ನೆಗೆಟಿವಿಟೀಸ್ನ ನಾವು ಶುದ್ಧ ಮಾಡ್ತಿದ್ದೀವಿ, ಕಸ ಹೊಡಿಲಿಕ್ಕೆ ಬಂದಿಲ್ಲ ಅನ್ನುವಂತ ವಿಜ್ಞಾನಿ ಆಗಿರ್ಬೇಕು ನಾವು. ಅವಾಗ ನಾವು ಸ್ಪಿರಿಚುವಲ್ ಸೈಂಟಿಸ್ಟ್ಗಳಾಗ್ತೀವಿ. ನಮ್ಗೆ ಕಣ್ಮುಚ್ಕೊಂಡು ಕೂತಾಗ ಒಬ್ಬ ಮಾಸ್ಟರ್ ಬಂದು ಕಾಣ್ತಿದ್ದಾರೆ ಅಂದ್ರೆ, ಹೌದು ಬಂದಿದ್ದಾರೆ, ಏನಕ್ಕೆ ಬಂದಿದ್ದಾರೆ ಅವರು, ನಿಜವಾಗ್ಲೂನೇ ಈ ಮಾಸ್ಟರ ಇಲ್ಲ ಬೇರೆ ಮಾಸ್ಟರ್ಸ್ ಈ ತರ ಮಾಸ್ಕ್ ಹಾಕೊಂಡು ಬಂದು ನನಗೆ ಮ್ಯಾನಿಫೆಸ್ಟ್ ಮಾಡ್ತಿದಾರ ಅನ್ನುವಂತ ವಿಷಯವನ್ನು ತಿಳ್ಕೊಳ್ಳುವಂತ ಜ್ಞಾನ ನಮ್ಮಲ್ಲಿ
ಹೆಚ್ಚಿನ ಸ್ಥಿತಿಯಲ್ಲಿ ಇರ್ಬೇಕು. ಮತ್ತೆ ನಮ್ಮ ಕಡೆಯಿಂದ ನಾವು ತಿಳ್ಕೊಂತಿದೀವಿ ಅಂದ್ರೆ ಈಗ ನಾನು ಧ್ಯಾನ ಕೂತು ನನ್ನ ಬಗ್ಗೆ ನಾನು ತಿಳ್ಕೊಂತಿದ್ದೀನಿ, ನನ್ನ ಧ್ಯಾನದ ಅನುಭವಗಳನ್ನೆಲ್ಲ ನಾನು ತಿಳ್ಕೊಂತಿದ್ದೀನಿ, ಹಳೆ ಜನ್ಮ ನೋಡ್ಕೊಂಡೆ, ಅದು ನೋಡ್ಕೊಂಡೆ, ಎಲ್ಲ ಲೋಕಗಳಿಂದ ನಾನು ತಿಳ್ಕೊಂಡೆ, ಅದು ಎಲ್ಲ ಜ್ಞಾನ ಆದ್ರೆ ಪ್ರತಿಯೊಂದು ಮಾಸ್ಟರ್ಸ್ ಹತ್ರ ಹೋಗಿ ಅವರ ಒಂದು ಅನುಭವಗಳನ್ನ ನಾವು ತಿಳ್ಕೊಳ್ಳೋದೇ ವಿಜ್ಞಾನ. ಮತ್ತೆ ಅದೇ ತರ ಎಲ್ಲ ಲೈಬ್ರರೀಸ್ಗೆ ಹೋಗಿ ಎಲ್ಲಾ ತರದ ಆಥರ್ಸ್ ಬರ್ದಿರುವಂತ ಎಲ್ಲಾ ಪುಸ್ತಕಗಳನ್ನ ಓದಿ ಅವರವರ ಒಂದು ರಿಸರ್ಚ್ಗಳು ಏನೇನ್ ಮಾಡಿದರೆ ಅವು ಎಲ್ಲವನ್ನೂ ಪರಿಶೀಲನೆ ಮಾಡುವುದೇ ಆತ್ಮ ವಿಜ್ಞಾನ ಎಂಬುದು. ಈಗ ಎಷ್ಟೋ ಜನ ಸೈಂಟಿಸ್ಟ್ಗಳು ಎಲ್ಲೆಲ್ಲೋ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ ಕಣ್ಮುಂದೆ ಲೈಟ್ ಇದೆ, ಲೈಟ್ ಅನ್ನ ಒಬ್ಬ ಸೈಂಟಿಸ್ಟ್ ಕಂಡಿಡಿದಿದ್ದಾರೆ, ಐನ್ಸ್ಟೀನ್ ಅಲ್ವಾ? ಓಕೆ, ಲೈಟ್ ನ ಕಂಡಿಡಿದಿದ್ದಾರೆ ಅಂದ್ಮೇಲೆ ನಾವು ಅದನ್ನ ಬಳಸ್ತಾ ಇದ್ದೀವಿ. ಸೊ ಅಲ್ಲಿ ಜಸ್ಟ್ ನಾವು ಒಂದು ಅಜ್ಞಾನಿಯಾಗಿ ಅದನ್ನ ನೋಡ್ಕೊಂತ ಇದ್ದೀವಿ. ಆದ್ರೆ ಲೈಟ್ ಇದೆ, ಆ ಲೈಟ್ ಒಳಗಡೆ ಏನೇನೋ ಇದೆ, ಅದು ಕರೆಂಟ್ ಮೂಲಕ ಬರುತ್ತೆ, ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಬರುತ್ತೆ ಅನ್ನುವಂತ ವಿಷಯನ ತಿಳ್ಕೊಳ್ಳೋದು ಜ್ಞಾನ. ಮತ್ತೆ ಆ ಲೈಟ್ ಒಳಗಡೆ ಏನಿದೆ, ಸಂಪೂರ್ಣವಾಗಿ ಅದನ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಇದು ಎಲ್ಲದನ್ನೂ ಮೂಲದಿಂದ ತಿಳ್ಕೊಳ್ಳೋದೇ ಒಂದು ವಿಜ್ಞಾನ ಅಂತ. ಯಾವಾಗಾದ್ರೆ ನಾವು ಎಲ್ಲಾ ಮಾಸ್ಟರ್ಸ್ ಕಡೆ ಹೋಗಿ ಅವರವರ ಅನುಭವಗಳನ್ನ ನಾವು ಸಂಪೂರ್ಣವಾಗಿ ನಾವು ಕೇಳ್ತೀವಿ, ಅವಾಗ ನಮ್ಮಲ್ಲಿ ವಿಜ್ಞಾನ ಅನ್ನೋದು ಬೆಳೀತಾ ಹೋಗುತ್ತೆ. ಮತ್ತೆ ಇಲ್ಲಿ ನೋಡಿ, ನಾವು ಆತ್ಮಜ್ಞಾನ ದಶೆಯಿಂದ ಆತ್ಮ ವಿಜ್ಞಾನ ಸ್ಥಿತಿಗೆ ನಾವು ನಿರಂತರ ಅಭ್ಯಾಸ ಮಾಡೋದ್ರಿಂದ ಮತ್ತೆ ಕಂಟಿನ್ಯೂಸ್ ಆಗಿ ರಿಸರ್ಚ್ ಮಾಡ್ತಾ ಇರೋದ್ರಿಂದ ನಾವು ಸ್ಪಿರಿಚುವಲ್ ಸೈಂಟಿಸ್ಟ್ಗಳಾಗ್ತೀವಿ. ಒಂದು ಸರಿ ಕೇಳಿದ ತಕ್ಷಣ ನಾವು ಸೈಂಟಿಸ್ಟ್ಗಳು ಆಗೋದಿಲ್ಲ. ಅಭ್ಯಾಸ ಅನ್ನೋದು ತುಂಬಾ ಮುಖ್ಯ. ಇಲ್ಲಿ ಎಷ್ಟು ಜನ ಸ್ಪಿರಿಚುವಲ್ ಸೈಂಟಿಸ್ಟ್ಗಳಿದ್ದಾರೆ. ಒಬ್ಬ ಜೀಸಸ್ ಇದ್ದಾರೆ, ಮತ್ತೆ ನಮ್ಮ ಪತ್ರಿಜಿ ಅವರು, ಗೌತಮ ಬುದ್ಧ, ಮಹಾವೀರರು, ಇವರೆಲ್ಲರೂ ಯಾರನ್ನೂ ಸುಮ್ಮನೆ ಹೇಳಿದ ತಕ್ಷಣ ಅವರು ಸೈಂಟಿಸ್ಟ್ ಜ್ಞಾನ ಬಂದಿಲ್ಲ ಅವ್ರಿಗೆ. ಅವರು ಆತ್ಮ ಪರಿಶೀಲನೆ ಮಾಡ್ಕೊಂಡಿದ್ದಾರೆ. ಗೌತಮ ಬುದ್ಧ ಒಂದೇ ಸರಿ ಮನೆಯಿಂದ ಹೊರಗಡೆ ಬಂದು ಅವರು ಜ್ಞಾನಿ ಆಗಿಲ್ಲ. ಅವ್ರು ಎಷ್ಟೋ ಗುರುಗಳನ್ನ ಅವರು ಭೇಟಿ ಆಗಿ ಎಲ್ಲಾ ಗುರುಗಳ ಹತ್ರ ಅವರು ಜ್ಞಾನವನ್ನ ಪಡೆದು, ಒಂದು ಗುರುವಿನ ಹತ್ರ 2 ವರ್ಷ ಇದ್ರೆ, ಇನ್ನೊಂದು ಗುರುವಿನ ಹತ್ರ ಇನ್ನೊಂದು 3 ವರ್ಷ ಇದ್ದು, ಆಮೇಲೆ 2 ವರ್ಷ, 3 ವರ್ಷ, 4 ವರ್ಷ ಒಬ್ಬೊಬ್ಬರ ಹತ್ರ ಒಂದಷ್ಟು ಜ್ಞಾನ ಪಡೆದು ಕೊನೆಗೆ ಅವರು ಆನಾಪಾನ ಸತಿನ ಅಭ್ಯಾಸ ಮಾಡಿ ಅವ್ರು ಎಲ್ಲಾ ಗುರುಗಳು ಹೇಳಿರೋದನ್ನ ರಿಸರ್ಚ್ ಮಾಡಿ ಅವರು ಬುದ್ಧರಾಗಿದ್ದಾರೆ. ಒಂದು ಸಿದ್ಧಾರ್ಥನಿಂದ ಗೌತಮ ಬುದ್ಧನಾಗಿ ತಮ್ಮ ಒಂದು ಆನಾಪಾನ ಸತಿ ಧ್ಯಾನ ಸಾಧನೆಯಿಂದ ಅವರು ಮಹಾ ವಿಜ್ಞಾನಿ ಆಗಿದ್ದಾರೆ. ಅದೇ ತರ ನಾವುನುವೆ ಈಗ ಜೂಮ್ ಕ್ಲಾಸ್ ಕೇಳ್ತಿದೀವಪ್ಪ, ನನಗೆ ಇದು ಸಾಕು ಅಂತ ಹೇಳಿ ಇನ್ಫಾರ್ಮೇಶನ್ ಹತ್ರನೇ ನಿಲ್ಲದಿರಾ, ನನಗೆ ಜ್ಞಾನ ಬೇಕು ಅಂತ ಧ್ಯಾನ ಮಾಡಿ ಆ ಜ್ಞಾನದಿಂದ ನಾನು ಆತ್ಮ ಅಂತ ತಿಳ್ಕೊಂಡು ಆತ್ಮಜ್ಞಾನ ಪಡೆದು ಮತ್ತೆ ಆಮೇಲೆ ಎಲ್ಲದರಲ್ಲೂ ನಾನೇ ಇದ್ದೀನಿ ಎಂಬ ಒಂದು ಪ್ರಜ್ಞಾನ ಸ್ಥಿತಿಗೆ ಹೋಗಿ ಅಲ್ಲಿಂದ ವಿಜ್ಞಾನಿಗಳಾಗಿ ಕನ್ವರ್ಟ್ ಆಗ್ಬೇಕು. ನಾವ್ ಯಾವಾಗ್ಲೂ ಬರೀ ಜ್ಞಾನ ತಗೊಂಡು ಜ್ಞಾನ ಮೂರ್ಖರಾಗಿ ಪ್ರಜ್ಞಾನವನ್ನು ಪಡೆದು ಅಲ್ಲಿ ಪ್ರಜ್ಞಾನ ಮೂರ್ಖರಾಗಿ ಇರಬಾರದು. ಸಂಪೂರ್ಣವಾಗಿ ನಾವು ವಿಜ್ಞಾನಿಗಳಾಗಿ ಬದಲಾಗಬೇಕು. ಇಲ್ಲಿ ವಿಜ್ಞಾನಕ್ಕೆ ಯಾವುದೇ ತರದ ಲಿಮಿಟ್ ಇಲ್ಲ. ಒಬ್ರಿಂದ ಪ್ರತಿಯೊಬ್ಬರಿಂದನೂ ನಮ್ಗೆ ತಿಳ್ಕೊಳ್ಳೋದು ಎಷ್ಟೋ ಇದೆ. ಇಲ್ಲಿ ಪತ್ರಿಜಿ ಅವರು ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಹೇಳಿದ್ದಾರೆ. ಈ ಒಂದು ಆತ್ಮ ವಿಜ್ಞಾನದಲ್ಲಿ ಪತ್ರಿಜಿ ಅವರು ಮೊದಲನೇಗೆ ಆತ್ಮ ವಿಜ್ಞಾನ ಅನ್ನೋದು ಅವ್ರಿಗೆ ಬಂದಿರೋದು 1979 ಅಂತ. ಅದು ಯಾವಾಗ ಲೋಬ್ಸಾಂಗ್ ರಾಂಪ ಅವರು ಬರ್ತಿರುವಂತ ಯು ಫಾರ್ ಅವರ್ ಅನ್ನುವಂತ ಪುಸ್ತಕವನ್ನು ಓದಿ ಅವರು ಆತ್ಮ ವಿಜ್ಞಾನವನ್ನು 1979 ಪಡೆದಿದ್ದಾರೆ. ಅದಕ್ಕೂ ಮುಂಚೆ ಅವ್ರಿಗೆ ಆತ್ಮಜ್ಞಾನ ಯಾವಾಗಾಗಿದೆ ಅಂದ್ರೆ 1976 ಅವರ ಫ್ರೆಂಡ್ ರಾಮಚನ್ನಾರೆಡ್ಡಿ ಅವರ ಒಂದು ಧ್ಯಾನ ತಿಳುವಳಿಕೆಯಿಂದ ಅವರು ಧ್ಯಾನ ಹೇಳ್ಕೊಟ್ಟ ಮೇಲೆ ಅವರು ಆತ್ಮಜ್ಞಾನಿ ಆಗಿದ್ದಾರೆ. ಅವಾಗಿಂದ ಧ್ಯಾನ ತಿಳ್ಕೊಂಡು ಅವ್ರು ಸುಮ್ಮನೆ ಆಗಿಲ್ಲ, ಧ್ಯಾನ ಅಭ್ಯಾಸ ಮಾಡಿ ಅವರಿಗೆ ಆತ್ಮಜ್ಞಾನ ಅನ್ನೋದು 1976 ಬಂದಿದೆ.
ಮತ್ತೆ ಅದು ಆದ್ಮೇಲೆ ಕ್ಲೈವರಿಯನ್ಸ್ ಟೆಲಿಪತಿ ಎಂಬ ಪುಸ್ತಕವನ್ನು ಓದಿ ಅವಾಗ ಅವರು ಆತ್ಮದ ಬಗ್ಗೆ ಸಂಪೂರ್ಣವಾಗಿ ಆತ್ಮದ ಸಂಪೂರ್ಣವಾದ ಅನುಭವಗಳನ್ನೆಲ್ಲ ಅವರು ತಿಳ್ಕೊಂಡು ಆಮೇಲೆ ಎಲ್ಲಾ ಕಡೆ ನಾನೇ ಇದ್ದೀನಿ ಅನ್ನುವಂತ ಅನುಭವನ ಪಡೆದು ಅವರು ಆತ್ಮ ಪ್ರಜ್ಞಾನಿಗಳಾಗಿದ್ದಾರೆ. ಆದ್ರೆ ಪತ್ರಿಜಿ ಅವ್ರಿಗೆ ಆತ್ಮ ವಿಜ್ಞಾನ ಆಗಿರೋದು ಮಾತ್ರ ಲೋಬ್ಸಾಂಗ್ ರಾಂಪ ಅವರು ಬರ್ದಿರುವಂತ ಯು ಫಾರ್ ಎವರ್ ಎಂಬ ಪುಸ್ತಕದಿಂದ ಅಂತ ಪತ್ರಿಜಿ ಅವರು ಹೇಳಿದ್ದಾರೆ. ಆತ್ಮಜ್ಞಾನಿ ಆತ್ಮ ಪ್ರಜ್ಞಾನಿ ಆಗಿರ್ಬೇಕು, ಮತ್ತೆ ಆತ್ಮ ಪ್ರಜ್ಞಾನಿಯಿಂದ ಒಂದು ಆತ್ಮ ವಿಜ್ಞಾನಿ ಆಗಿ ಬದಲಾಗಬೇಕು. ಇಲ್ಲಿ ಆತ್ಮ ಬೀಜ ಮತ್ತೆ ಆತ್ಮ ಗಿಡ ಅಲ್ಲ, ಆತ್ಮ ಎಂಬುದು ಮಹಾವೃಕ್ಷವಾಗಿ ಅದು ಬೆಳೆಯಬೇಕು. ಅದನ್ನ ಬೆಳೆಯಕ್ಕೆ ನಾವು ಬಿಡಬೇಕು. ಮುಖ್ಯವಾಗಿ ಅದು ಬೆಳೆಯದಿರ ನಮ್ಗೆ ಅಡ್ಡ ಬರೋದು ಯಾವ್ದಂದ್ರೆ ನಮ್ಮ ಮನಸ್ಸು ಏನ್ ಮಾಡ್ತೈತೆ, ಸಾಕು ಬಿಡಿ ಇಷ್ಟು ನಾವು ತಿಳ್ಕೊಂಡಿದೀವಿ, ಸಾಕು ನಡಿ ಹೇಳೋಣ, ಎಲ್ರಿಗೂ ತಿಳ್ಸೋಣ ನಡಿ ಅಂತಬಿಟ್ಟು ಆರಾಟವನ್ನು ನಮ್ಮಲ್ಲಿ ಹುಟ್ಟಿಸ್ತೈತೆ. ಎಸ್, ಹೇಳ್ಬೇಕು, ನಾವೆಲ್ಲರಿಗೂ ಹೇಳ್ಬೇಕು. ಆದ್ರೆ ಒಂದು ಜ್ಞಾನದಿಂದ ಪ್ರಜ್ಞಾನಿಯಿಂದ ವಿಜ್ಞಾನಿಯಾಗಿ ಆ ವಿಜ್ಞಾನದಲ್ಲೂ ಆ ಒಂದು ದೊಡ್ಡ ಮಹಾವೃಕ್ಷ ಆದ್ಮೇಲೆ ಅದೇನ್ ಮಾಡ್ತೈತೆ, ಎಲ್ಲ ಅದರ ಬ್ರಾಂಚಸ್ನೂ ಜಾಸ್ತಿ ಸ್ಪ್ರೆಡ್ ಮಾಡುತ್ತೆ. ಅದ್ರ ಬೇರೆಗಳನ್ನೂ ಭೂಮಿ ಒಳಗಡೆ ತುಂಬಾ ಆಳವಾಗಿ ಕಳಿಸಿ ಭೂಮಿಯಿಂದನೂ ಅದು ಜ್ಞಾನ ತಗೊಳ್ತಾ ಇರುತ್ತೆ. ಮತ್ತೆ ಬೇರೆಗಳನ್ನ ಜಾಸ್ತಿ ಮಾಡ್ತಾ ಅದು ಯೂನಿವರ್ಸ್ ಜೊತೆನೂ ಅತಿ ಹೆಚ್ಚು ಕನೆಕ್ಟ್ ಆಗ್ತಾ ಅದು ಜ್ಞಾನನ ಪಡಿತೈತೆ. ಅದೇ ತರ ನಾವು ಆತ್ಮಜ್ಞಾನ ಪ್ರಜ್ಞಾನ ಅನ್ನೋದು ನಮ್ಗೆ ಬಂದ್ಮೇಲೆ ನಾವ್ ಏನ್ ಮಾಡ್ಬೇಕು, ಎಲ್ಲರ ಒಂದು ಅನುಭವಗಳನ್ನ ಕೇಳ್ತಾ, ಎಲ್ಲರ ಜೊತೆ ನಾವು ಸತ್ಸಂಗವನ್ನು ಮಾಡ್ತಾ, ಎಲ್ಲರ ಜೊತೆ ನಾವು ಸೇರಿ ಎಲ್ಲರನ್ನು ನಮ್ ಜೊತೆ ಸೇರಿಸ್ಕೊಂಡು ನಾವು ವರ್ಕ್ ಮಾಡ್ತಾ ಹೋದಾಗ, ಅನುಭವಗಳನ್ನ ಹಂಚ್ಕೊಳ್ತಾ ಹೋದಾಗ ಆತ್ಮ ವಿಜ್ಞಾನ ಎಂಬುದು ಹೆಂಗೆ ಮಹಾವೃಕ್ಷ ಪ್ರಕೃತಿಯಲ್ಲಿ ವಿಸ್ತಾರವಾಗಿ ಬೆಳಿತೈತೋ ಮೇಲೆ ಬೆಳಿತಾ ಅದೇ ತರ ನಮ್ಮ ವಿಜ್ಞಾನ ಅನ್ನೋದು ಬೆಳಿತಾ ಹೋಗುತ್ತೆ. ಸೊ ಆ ವಿಜ್ಞಾನವನ್ನು ನಾವು ಎಲ್ಲರ ಜೊತೆನೂ ನಾವು ಹಂಚ್ಕೊಳ್ತಾ ಹೋಗ್ಬೇಕು. ಅದೇ ನಮ್ಮ ಪಿರಮಿಡ್ ಮಾಸ್ಟರ್ಸ್ನ ಒಂದು ಮೂಲ ಕರ್ತವ್ಯ. ಸೊ ಮಾಸ್ಟರ್ಸ್, ಇವತ್ತು ನಾನು ಒಂದು ಜ್ಞಾನ ಪ್ರಜ್ಞಾನ ಇವೆರಡರ ಬಗ್ಗೆ ಮಾತಾಡಿದ್ವಿ. ಆತ್ಮ ವಿಜ್ಞಾನದ ಬಗ್ಗೆ ಸಂಪೂರ್ಣವಾದ ವಿಷಯಗಳು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ PSSM ಎಲ್ಲ ಮಾಸ್ಟರ್ಸ್ಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಅನಿತಾ.